ಹುಬ್ಬಳ್ಳಿ ಕೆರೆ ಬಾವಿ ಜಂಗಮ ಇದು ಎಲ್ಲದರ ಬಗ್ಗೆ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಕುಣಿಗಲ್ ರಾಮಚಂದ್ರ. ಹುಬ್ಬಳ್ಳಿ ಕೆರೆ ಬಾವಿ ಜಂಗುಮ ನೀರಿಗೊಪ್ಪೋಳೆ ಹೋಗಲಾರೆ ಜಂಗುಮ ಇಪ್ಪಾನಿ ಮಳೆಯಲ್ಲೂ ಜಂಗುಮ ನಾನು ಒಬ್ಬೋಳೆ ಹೋಗಲಾರೆ ಜಂಗುಮ. ಹುಬ್ಬಳ್ಳಿ ಹುಬ್ಬಳ್ಳಿ ಓಹೋ ಹುಬ್ಬಳ್ಳಿ ಕೆರೆ ಬಾವಿ ಜಂಗುಮ ನೀರಿಗೊಪ್ಪೋಳೆ ಹೋಗಲಾರೆ ಜಂಗುಮ ಇಪ್ಪಾನಿ ಮಳೆಯಲ್ಲೂ ಜಂಗುಮ ನಾನು ಬೋಳೆ ಹೋಗಲಾರೆ ಜಂಗುಮ ನಾನು ಬೋಳೆ ಹೋಗಲಾರೆ ಜಂಗುಮ ಹುಬ್ಬಳ್ಳಿ ಕೆರೆ ಬಾವಿ ಜಂಗುಮ. ಗಂಡ ದಂಡಿಗೋದ ಜಂಗುಮ ನಮ್ಮವ ಮಲಡಿಗೋದ ಜಂಗುಮ ನನ್ನ ಗಂಡ ದಂಡಿಗೋದ ಜಂಗುಮ ನಮ್ಮವ ಮಲಡಿಗೋದ ಜಂಗುಮ ಕನ್ನ ಸೂತಕವಾದೆ ಜಂಗುಮ ನಾನು ಕನ್ನ ಸೂತಕವಾದೆ ಜಂಗುಮ ನನ್ನ ಕರೆದು ಮಲಗೋರಿಲ್ಲ ಜಂಗುಮ ನನ್ನ ಕರೆದು ಮಲಗೋರಿಲ್ಲ ಜಂಗುಮ. ಹುಬ್ಬಳ್ಳಿ ಹುಬ್ಬಳ್ಳಿ ಓಹೋ ಹುಬ್ಬಳ್ಳಿ ಕೆರೆ ಬಾವಿ ಜಂಗುಮ ನೀರಿಗೊಪ್ಪೋಳೆ ಹೋಗಲಾರೆ ಜಂಗುಮ ಇಪ್ಪಾನಿ ಮಳೆಯಲ್ಲೂ ಜಂಗುಮ ನಾನು ಬೋಳೆ ಹೋಗಲಾರೆ ಜಂಗುಮ ನಾನು ಬೋಳೆ ಹೋಗಲಾರೆ ಜಂಗುಮ. ಬೇಕು ಜಂಗುಮ ನೆಚ್ಚಿ ತಿಲಕದ ಬಟ್ಟು ಜಂಗುಮ ಇಕ್ಕಿದ್ರಿಕ ಬೇಕು ಜಂಗುಮ ನೆಚ್ಚಿ ತಿಲಕದ ಬಟ್ಟು ಜಂಗುಮ ಉಂಡಾಡಿ ಹೋದಾರೋ ಕೊಂಡಾಡಿ ಹೋದಾರೋ ಉಂಡಾಡಿ ಹೋದಾರೋ ಕೊಂಡಾಡಿ ಹೋದಾರೋ ಚಂಡಿ ನಾನು ಬೋಳೆ ಜಂಗುಮ ಚಂಡಿ ನಾನು ಬೋಳೆ ಜಂಗುಮ. ಹುಬ್ಬಳ್ಳಿ ಹುಬ್ಬಳ್ಳಿ ಓಹೋ ಹುಬ್ಬಳ್ಳಿ ಕೆರೆ ಬಾವಿ ಜಂಗುಮ ನೀರಿಗೊಪ್ಪೋಳೆ ಹೋಗಲಾರೆ ಜಂಗುಮ ಇಪ್ಪಾನಿ ಮಳೆಯಲ್ಲೂ ಜಂಗುಮ ನಾನು ಬೋಳೆ ಹೋಗಲಾರೆ ಜಂಗುಮ. ಹೋಗುವಾಗ ಹೋಲೆಯಾದೆ ಜಂಗುಮ ನಾ ಬರುವಾಗ ಬಾಸುರಾದೆ ಜಂಗುಮ ಹೋಗುವಾಗ ಹೋಲೆಯಾದೆ ಜಂಗುಮ ನಾ ಬರುವಾಗ ಬಾಸುರಾದೆ ಜಂಗುಮ ಆರು ಮಕ್ಕಳ ತಾಯಿ ಜಂಗುಮ ನಾನು ಆರು ಮಕ್ಕಳ ತಾಯಿ ಜಂಗುಮ ನನ್ನ ಗಂಡನ ಗುರುತರಿಯೇ ಜಂಗುಮ ನನ್ನ ಗಂಡನ ಗುರುತರಿಯೇ ಜಂಗುಮ. ಹುಬ್ಬಳ್ಳಿ ಹುಬ್ಬಳ್ಳಿ ಓಹೋ ಹುಬ್ಬಳ್ಳಿ ಕೆರೆ ಬಾವಿ ಜಂಗುಮ ನೀರಿಗೊಪ್ಪೋಳೆ ಹೋಗಲಾರೆ ಜಂಗುಮ ಇಪ್ಪಾನಿ ಮಳೆಯಲ್ಲೂ ಜಂಗುಮ ನಾನು ಬೋಳೆ ಹೋಗಲಾರೆ ಜಂಗುಮ ನಾನು ಬೋಳೆ ಹೋಗಲಾರೆ ಜಂಗುಮ ನಾನು ಬೋಳೆ ಹೋಗಲಾರೆ ಜಂಗುಮ. ಓಕೆ, ನಿಮ್ಮ ವೇಷಭೂಷಣ ಎಲ್ಲ ಚೆನ್ನಾಗಿದೆ ಕುಣಿಗಲ್ ರಾಮಚಂದ್ರ ಅವರೇ. ನಿಮ್ಮ ಹಾಡು ಹೇಗೆ ಇಷ್ಟ ಆಯ್ತು ಅಂತ ಕೇಳೋಣ. ಅರ್ಚನಾ ಮ್ಯಾಮ್. ಖಂಡಿತ ಮೇಡಮ್. ಹಾಡೇನೋ ತುಂಬ ಸುಂದರವಾಗಿ ಹಾಡಿದ್ರು, ಆದರೆ ಈಗಿನ ಜನತೆ ಹಾದಿ ತಪ್ಪಿ ಹೋಗ್ತಾ ಇರುವಂತಹ ಸಮಯದಲ್ಲಿ ನಾವು ಸಾಹಿತ್ಯ ತುಂಬ ನೋಡಿ ಆಯ್ಕೆ ಮಾಡ್ಕೋಬೇಕು ರಾಮಚಂದ್ರ ಅವರೇ. ಸರಿ ಮೇಡಮ್. ಯಾಕಂದರೆ
ಇದು ಬರೀ ಸಂಗೀತವನ್ನು ನಾವು ನಾಡಿಗೆ ಕೊಡ್ತಾ ಇಲ್ಲ ಈ ವೇದಿಕೆಯ ಮುಖಾಂತರ, ನಾವು ಒಂದು ಸಂಸ್ಕಾರವನ್ನು ಕೂಡ ಕೊಡ್ತಾ ಇದ್ದೀವಿ ಅಲ್ವಾ. ಸೊ ಸಂಸ್ಕಾರ ಸಾಹಿತ್ಯದಿಂದ ಬರುತ್ತೆ. ಸೊ ನೀವು ಮುಂದಿನ ಸಲ ಆದಷ್ಟು ಆಭಾಸಗಳಿಲ್ಲದೆ ಇರುವಂತಹ ಉತ್ತಮವಾದ ಸಾಹಿತ್ಯವನ್ನು ಆರಿಸ್ಕೊಂಡು ಹಾಡಿದ್ರೆ ಒಂದು ಒಳ್ಳೆ ಮೆಸೇಜನ್ನು ನೀವು ಕೂಡ ಸಮಾಜಕ್ಕೆ ಕೊಟ್ಟ ಹಾಗಾಗುತ್ತೆ. ಬಟ್ ನಿಮ್ಮ ವಾಯ್ಸಲ್ಲಿ ಥ್ರೋ ಚೆನ್ನಾಗಿತ್ತು, ಭಾವನೆ ಚೆನ್ನಾಗಿತ್ತು, ಶ್ರುತಿ ತಾಳ ಎಲ್ಲ ಒಳ್ಳೆ ಪ್ರೊಫೆಷ್ನಲ್ ಸಿಂಗರ್ ಹಾಡಿದ ಹಾಗೆ ಹಾಡಿದ್ರಿ. ಸಂತೋಷ ಆಯಿತು. ಮುಂಬರುವ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನು ಆರಿಸ್ಕೊಂಡು ಇನ್ನೂ ಅದ್ಭುತವಾದ ರೀತಿಯಲ್ಲಿ ನಿಮ್ಮ ಗಾನ ವೈಖರಿಯನ್ನು ಜನಗಳಿಗೆ ತಲುಪಿಸಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ರಾಮಚಂದ್ರ, ಈ ಹಾಡು ಸೂಕ್ಷ್ಮತೆ ಬಗ್ಗೆ ಮೇಡಮ್ ಹೇಳಿದ್ದಾರೆ. ಇದರಲ್ಲಿ ಒಂದು ಹೆಣ್ಣು ತನ್ನ ಅಂತರಾಳದ ತುಮಲಗಳನ್ನು ಹೇಳೋ ರೀತಿ ಅದು. ಆಕೆ ನೊಂದಿರ್ತಾಳೆ, ಅದರರ್ಥ ಅಂತ ನಾವು ಭಾವಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಆಯ್ಕೆ ಇನ್ನೂ ಅತ್ಯುತ್ತಮವಾದ ಹಾಡುಗಳಿರಲಿ ಅಂತ ನಾನು ನಿಮಗೆ ಹಾರೈಸ್ತೇನೆ. ಥ್ಯಾಂಕ್ ಯು. ಮುನಿರಾಜು ಸರ್. ಕಾಂಪಿಟೇಷನ್ಸ್ ಅಂತ ಬಂದಾಗ ಸ್ವಲ್ಪ ಗೀತೆಗಳ ಆಯ್ಕೆ ಕೂಡ ಚೆನ್ನಾಗಿರಬೇಕು. ಮತ್ತು ಶೋನಲ್ಲಿ ನಾವು ಹಾಡಬೇಕಾದ್ರೆ ನಾವು ಕೆಲವೊಂದು ಗೀತೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಹೌದು, ಅವ್ರು ಹೇಳಿದ ಸತ್ಯ. ಒಂದು ಹೆಣ್ಣಿನ ಭಾವನೆಗಳನ್ನು, ತುಮಲಗಳನ್ನು ವ್ಯಕ್ತಪಡಿಸ್ಲಿಕ್ಕಿರುವಂಥ ಒಂದು ಸಾಹಿತ್ಯ ಇದು ಅಲ್ವಾ. ಅದನ್ನು ಆಕೆ ಹಾಡಿದ್ಲು ಅಂತ ನಾವು ಅದನ್ನು ಹಾಡಲಿಕ್ಕೆ ಆಗಲ್ಲ. ಎಲ್ಲ ಸಂದರ್ಭದಲ್ಲೂ ಅದನ್ನು ಹಾಡಲಿಕ್ಕೆ ಆಗಲ್ಲ ಅಲ್ವಾ. ಹೌದು ತಾನೆ. ಆಕೆ ಏನು ಹೇಳ್ತಾ ಹೋಗ್ತಾಳೆ ನೋಡಿ, ಅದರಲ್ಲೊಂದು ಪಾರಮಾರ್ಥಿಕ ಅರ್ಥ ಇದೆ, ಇಲ್ಲ ಅಂತ ಇಲ್ಲ. ನಾನು 6 ಮಕ್ಕಳ ತಾಯಿ ಜಂಗುಮ ನಾನು ಅಂದರೆ ಇದನ್ನು ಅರಿಷಡ್ವರ್ಗಗಳು ಅಂತ ಅರ್ಥ ಮಾಡ್ಕೊಳ್ಳೋರು ಎಷ್ಟು ಜನ ಇದ್ದಾರೆ ಇವತ್ತು. ನೇರವಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅದನ್ನು. ಅದರ ಪಾರಮಾರ್ಥಿಕ ಅರ್ಥ ಬೇರೆ ಇದೆ ಅಲ್ವಾ. ಹಂಗೆ ಅರ್ಥ ಮಾಡ್ಕೊಳ್ಳೋರು ಎಷ್ಟು ಜನ ಇದ್ದಾರೆ. ಇದೊಂದು ತತ್ವಪದ ಸರಿ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು, ನೇರವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ಎಲ್ಲೋ ಒಂದು ಕಡೆ ಒಂಚೂರು ಅಭಾಸ ಅನಿಸ್ಬೋದು. ಹಾಗಾಗಿ ಆಯ್ಕೆ ಬಗ್ಗೆ ಎಚ್ಚರಿಕೆ ಇರಲಿ. ಆಗಲಿ ಸರ್. ಥ್ಯಾಂಕ್ ಯು ಸರ್. ಓಕೆ, ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಚೆನ್ನಾಗಿರೋ ಹಾಡನ್ನು ಸೆಲೆಕ್ಟ್ ಮಾಡ್ಕೊಂಡು ಹಾಡಿ ಅಂತ ಹೇಳ್ತಾ ಗುಡ್ ಲಕ್ಸ್.